ನನ್ನ ಚಾನಲ್ನ ಹೊಸದಾಗಿ ನೋಡ್ತಿರೋರಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ನಾನು ಈ ಸೀರೆಗೆ ಕುಚ್ಚು ಆಲ್ರೆಡಿ ಹಾಕ್ಬಿಟ್ಟಿದ್ದೀನಿ. ನನಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಅದಕ್ಕೋಸ್ಕರ ನಿಮಗೆ ಈ ಡಿಸೈನನ್ನು ನಾನು ತೋರಿಸ್ಕೊಡ್ತಾ ಇದ್ದೀನಿ. ರಿಂಗ್ ಬೀಡ್ಸು, ರೌಂಡ್ ಬೀಡ್ಸು ತೊಗೊಂಡಿದ್ದೀನಿ. ಆಮೇಲೆ 2 ಕಲರ್ ದಾರ ತೊಗೊಂಡಿದ್ದೀನಿ. ಇವಾಗ ಹೇಗೆ ಹಾಕೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟು ಲಾಕ್ ಮಾಡಬೇಕು. ಲಾಕ್ ಮಾಡಾದ್ಮೇಲೆ 5 ಚೈನ್ ಹಾಕ್ಕೊಬೇಕು. ಫೈವ್ ಚೈನ್ ಹಾಕಿ ಎಲ್ಲಿಗೆ ಬರುತ್ತೋ ನೋಡಿಕೊಂಡು ನಾವು ಲಾಕ್ ಮಾಡಬೇಕು. ಲಾಕ್ ಮಾಡಿ ದಾರನ ಸ್ವಲ್ಪ ಮೇಲ್ಭಾಗ ಮಾಡ್ಕೊಬೇಕು. ಬೀಡ್ನು ನಾವು ಲಾಕ್ ಮಾಡಬೇಕು. ಲಾಕ್ ಮಾಡಿ ಮತ್ತೆ ಬಟ್ಟೆಗೂ ಲಾಕ್ ಮಾಡ್ಕೊಬೇಕು. ಲಾಕ್ ಮಾಡಾದ್ಮೇಲೆ ಮತ್ತೆ 5 ಚೈನ್ ಹಾಕ್ಕೊಬೇಕು. ಮತ್ತೆ ಲಾಕ್ ಮಾಡಬೇಕು. ಮತ್ತೆ ದಾರ ಮೇಲ್ ಮಾಡಿ ಈ ಡಿಸೈನ್ಗೆ ರೌಂಡ್ ಬೀಡು, ರಿಂಗ್ ಹೀಗೇ ಹಾಕಬೇಕು. 5 ಚೈನು, 1 ರಿಂಗ್ ಬೀಡು ಹೀಗೆ ಹಾಕ್ಕೊಂಡು ಹೋಗಬೇಕು ಇಡೀ ಸ್ಯಾರಿಗೆ. ಈಗ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಬೇಕು. ಮತ್ತು 5 ಚೈನ್ ಆದಮೇಲೆ ಎಲ್ಲಿಗೆ ಬರುತ್ತೋ ನೋಡಿಕೊಂಡು ನಾವು ಲಾಕ್ ಮಾಡಬೇಕು. ಬೀಡನ್ನ ಲಾಕ್ ಮಾಡೋದು ಮರಿಬಾರ್ದು. ಆಮೇಲೆ ಬಟ್ಟೆಗೂ ಲಾಕ್ ಮಾಡಬೇಕು. ಹೀಗೆ 5 ಚೈನು ಬೀಡು ಹಾಕ್ಕೊಂಡು ನಾವು ಲಾಸ್ಟಲ್ಲಿ ಮತ್ತೆ 5 ಚೈನ್ ಹಾಕಿ ಲಾಕ್ ಮಾಡ್ತಾಯಿದ್ದೀನಿ. ದಾರನ ತರಬೇಕು. ಹೀಗೇ ಇಡೀ ಸೀರೆಗೆ ನೀವು ಹಾಕ್ಕೊಬೇಕಾಗುತ್ತೆ. ನಾನೇನು ಮಾಡಿದ್ದೀನಿ, ಫಸ್ಟ್ ಲೈನಲ್ಲಿ 5 ಚೈನು ಬೀಡು, 5 ಚೈನು ಬೀಡು, ಲಾಸ್ಟಲ್ಲಿ 5 ಚೈನ್ ಹಾಕ್ಬಿಟ್ಟು ಲಾಕ್ ಮಾಡಿದ್ದೀನಿ. ಈಗ ಸೆಕೆಂಡ್ ಸ್ಟೆಪ್ ತೋರಿಸ್ತೀನಿ. ಲಾಕ್ ಮಾಡಿದ್ವಲ್ಲ ಅಲ್ಲಿಗೆ ನಾನು ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಮಾಡಿ ಚೈನ್ ಒಳಗಡೆ ಲಾಕ್ ಮಾಡ್ತಾ ಇದ್ದೀನಿ. ಇನ್ನೊಂದು ಸರಿ ನಾನು ಚೈನ್ ಒಳಗಡೆ ಲಾಕ್ ಮಾಡ್ತಾ ಇದ್ದೀನಿ. 2 ಟೈಮ್ಸ್ ನಾನು ಚೈನಲ್ಲಿ ಲಾಕ್ ಮಾಡಿದ್ದೀನಿ. ಇವಾಗ ನಾನು ಕಂಬನ ಹಾಕ್ತಾ ಹೋಗ್ತೀನಿ. ನೀಡಲ್ ಮೇಲೆ ಒಂದು ಸರಿ ದಾರ ಸುತ್ತಕೊಂಡು ಕಂಬ ಹಾಕ್ಕೊಂಡು ಹೋಗಬೇಕು. 2ರಲ್ಲೊಂದು, 2ರಲ್ಲೊಂದು. ನೀಡಲ್ ಮೇಲೆ ದಾರ ಸುತ್ಕೊಬೇಕು. ಹೀಗೆ ನಾವು ಕಂಬನ 14 ಕಂಬಗಳನ್ನ ನಾವು ಹಾಕ್ಕೊಬೇಕು. ಸ್ವಲ್ಪ
14 ಕಂಬ ಆಗಿದೆ. 14 ಕಂಬ ಆದಮೇಲೆ ನಾವು 5 ಚೈನ್ ಗ್ಯಾಪ್ ಏನಿದೆ ಅಲ್ಲಿ ನಾವು ಲಾಕ್ ಮಾಡ್ಕೊಬೇಕು. ಲಾಕ್ ಮಾಡಾದ್ಮೇಲೆ ಒಂದು ಚೈನ್ ಹಾಕ್ಕೊಬೇಕು. ಚೈನ್ ಹಾಕ್ಕೊಂಡು ಮತ್ತೆ ನಾವು ಲಾಕ್ ಮಾಡಬೇಕು. ಲಾಕ್ ಹಾಕ್ಕೊಂಡು ಮತ್ತೆ ತಿರ್ಗಾ ನಾವು ಕಂಬಗಳನ್ನ ಹಾಕ್ಕೊಬೇಕು. ನೀಡಲ್ ಮೇಲೆ ದಾರ ಸುತ್ತಕೊಂಡು ಎರಡರಲ್ಲೊಂದು, ಎರಡರಲ್ಲೊಂದು, ಹದಿನಾಲ್ಕು ಕಂಬಗಳನ್ನ ಹಾಕಿದ್ದೀನಿ. ಇವಾಗ 5 ಚೈನ್ ಏನಿದೆ ಅದರಲ್ಲಿ ನಾನು ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಮಾಡಿ ಮತ್ತೆ ಒಂದು ಚೈನ್ ಹಾಕಿ ಮತ್ತೆ ಲಾಕ್ ಮಾಡ್ತಾ ಇದ್ದೀನಿ. ಮತ್ತು ಹೀಗೆ ಇಡೀ ಸ್ಯಾರಿಗೆ ನಾವು ಇದೇ ಥರನೇ ಮಾಡಿಕೊಂಡು ಹೋಗಬೇಕು. ಹೀಗೆ ಲಾಸ್ಟ್ವರೆಗೂ ನಾವು ಹಾಕ್ಕೊಂಡು ಹೋಗಬೇಕು. ಇವಾಗ ನೆಕ್ಸ್ಟ್ ಸ್ಟೆಪ್ ಹೇಗೆ ಹಾಕೋದು ಅಂತ ನಾನು ತೋರಿಸ್ಕೊಡ್ತೀನಿ. ಸೆಕೆಂಡ್ ಸ್ಟೆಪ್ಪಲ್ಲಿ ಇಷ್ಟ ಆಗಿದೆ. ಇವಾಗ ಫೈನಲ್ ಸ್ಟೆಪ್ಪು ಹೇಗೆ ಹಾಕೋದು ಅಂತ ತೋರಿಸ್ಕೊಡ್ತೀನಿ. ನಾವು ಲಾಕ್ ಮಾಡಿರ್ತೀವಲ್ಲ, ಫಸ್ಟ್ನೇ ಲಾಕಲ್ಲಿ ಲಾಕ್ ಮಾಡ್ಕೊಬೇಕು. ಲಾಕ್ ಮಾಡಿಕೊಂಡು ಮೇಲ್ಗಡೆ ಹೋಲ್ಗಳು ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ನಾವು ಕಂಬ ಹಾಕ್ಕೊಬೇಕು. ಕಂಬ ಹಾಕ್ಕೊಂಡು ಮತ್ತೆ ಪಕ್ಕದಲ್ಲಿ ಕಂಬ ಇದೆಯಲ್ಲ, ಆ ಕಂಬದಲ್ಲಿ ಇನ್ನೊಂದು ಕಂಬ ಮಾಡಿಕೊಂಡೆ. ಮತ್ತು ಇವಾಗ ನೀಡಲ್ ಮೇಲೆ ದಾರ ಸುತ್ತಕೊಂಡು ನಾವು ಅದೇ ಕಂಬದಲ್ಲಿ, ಅದೇ ಹೋಲಲ್ಲಿ ನಾವು ಇನ್ನೊಂದು ಕಂಬ ಮಾಡ್ಕೊತಾ ಇದ್ದೀವಿ. ಕನ್ಫ್ಯೂಸ್ ಆಗಬೇಡಿ. ನಾನು ಫಸ್ಟ್ನೇ ಹೋಲಲ್ಲಿ ಒಂದು ಕಂಬ ಹಾಕಿದ್ದೀನಿ, ಸೆಕೆಂಡ್ ಹೋಲಲ್ಲಿ ನಾನು 2 ಕಂಬ ಹಾಕಿದ್ದೀನಿ. ಮತ್ತು ಇವಾಗ ಪಕ್ಕದ 3ನೇ ಹೋಲಲ್ಲಿ ಒಂದು ಕಂಬ ಹಾಕ್ತೀನಿ. ಇವಾಗ 4ನೇ ಹೋಲಲ್ಲಿ ನಾನು 2 ಸಾರಿ ಕಂಬನ ಹಾಕ್ತೀನಿ. ಅಂದರೆ ಒಂದು ಹೋಲಲ್ಲಿ ಒಂದು ಕಂಬ, ಇನ್ನೊಂದು ಹೋಲಲ್ಲಿ 2 ಕಂಬ ಹಾಕ್ಕೊಂಡು ನಾವು ಹೋಗ್ಬೇಕು. ಮತ್ತು ಅದೇ ಹೋಲಲ್ಲಿ ನಾನು ಇನ್ನೊಂದು ಸತಿ ಕಂಬ ಹಾಕ್ತಾಯಿದ್ದೀನಿ. ಹೀಗೆ ಮಾಡಿದ್ರೆ, ಹೀಗೆ ಹಾಕಿದ್ರೆ ಸ್ಟಿಫಾಗಿ ಬರುತ್ತೆ. ಒಂದೊಂದು ಹೋಲಲ್ಲಿ ಒಂದೊಂದು ಕಂಬ ಹಾಕಿದ್ರೆ ಸ್ಟಿಫಾಗಿ ಬರಲ್ಲ. ಫಸ್ಟ್ ಇದರಲ್ಲಿ 1, ಸೆಕೆಂಡಲ್ಲಿ 2, ಮತ್ತೆ 1, ಮತ್ತೆ 2, ಇದೇ ಥರನೇ ಮಾಡಿಕೊಂಡು ಹೋಗಬೇಕು. ಇವಾಗ ಮತ್ತೆ ಒಂದು ಕಂಬ ಹಾಕ್ತೀನಿ. ಮತ್ತು ನೆಕ್ಸ್ಟ್ ಇದರಲ್ಲಿ 2 ಕಂಬ ಹಾಕ್ತೀನಿ. ಏನು ಚೈನ್ ಇದೆಯೋ ನಾನು ಆ ಚೈನಲ್ಲಿ ಹಾಕ್ತಾಯಿದ್ದೀನಿ. ನೋಡ್ಕೊಳ್ಳಿ, ಕನ್ಫ್ಯೂಸ್ ಆಗಬೇಡಿ. 2 ಕಂಬ ಹಾಕಿದ್ದೀನಿ ಒಂದು ಚೈನಲ್ಲಿ. ಮತ್ತು ನೆಕ್ಸ್ಟ್ ಚೈನಲ್ಲಿ ನಾನು 1 ಕಂಬ ಹಾಕ್ತೀನಿ. ನೆಕ್ಸ್ಟ್ ಚೈನಲ್ಲಿ ನಾನು 2 ಕಂಬಗಳನ್ನ ಹಾಕ್ತೀನಿ. ನಿಮಗೆ ಅರ್ಥ ಆಗಿಲ್ಲ ಅಂದರೆ ಪಾಸ್ ಮಾಡಿಕೊಂಡು ನೋಡಿ. ಮತ್ತು ಅದೇ ಹೋಲಲ್ಲಿ ನಾನು ಇನ್ನೊಂದು ಕಂಬನ ಹಾಕ್ತಿದ್ದೀನಿ. ಒಂದು ಚೈನಲ್ಲಿ 1 ಕಂಬ, ನೆಕ್ಸ್ಟ್ ಚೈನಲ್ಲಿ ನಾನು 2 ಕಂಬ, ಅದೇ ಚೈನಲ್ಲಿ. ಇವಾಗ ಮತ್ತೆ 1 ಕಂಬ, ಮತ್ತು ನೆಕ್ಸ್ಟ್ ಚೈನಲ್ಲಿ 2 ಕಂಬ. ಮತ್ತು ನೋಡಿ, ನಾನು ಅದೇ ಚೈನಲ್ಲೇ ಹಾಕ್ತಾಯಿದ್ದೀನಿ.
ಹೀಗೆ ಹಾಕ್ಕೊಬೇಕು. ಹೀಗೆ ಹಾಕ್ಕೊಂಡು ನಾವು ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ ಏನು ಮಾಡಿದ್ದೀವಿ, ಲಾಕ್ ಮಾಡಿದ್ದೀವಿ. ಇಲ್ಲಿ ಚೈನ್ ಇದೆ, ಇಲ್ಲಿ ಲಾಕ್ ಇದೆ. ನಾನು ಲಾಕಲ್ಲಿ ಹಾಕ್ತಾಯಿದ್ದೀನಿ. ಇಲ್ಲೇನು ಡಿಸೈನ್ಸ್ ಲಾಸ್ಟ್ ಲಾಕ್ ಏನಿದೆ ಆ ಲಾಕಲ್ಲಿ ಹಾಕ್ತೀನಿ. ಈ ಲಾಕಲ್ಲಿ ಹಾಕಿ 3 ಚೈನ್ ಹಾಕ್ಕೊತಾ ಇದ್ದೀನಿ. 3 ಚೈನ್ ಹಾಕ್ಕೊಂಡು ನಾವು ಹಿಂಭಾಗಕ್ಕೆ ಟರ್ನ್ ಮಾಡಿಕೊಂಡು ಇಲ್ಲೇನು ಹಾಕಿದ್ದೀವೋ ಗೊತ್ತಾಗ್ತಾ ಇದೆಯಾ ನಿಮಗೆ, ಬೀಡ ನಾವು ಫಸ್ಟ್ ಲಾಕ್ ಹಾಕಿದ್ದೀವಲ್ಲ, ಆ ಲಾಕ್ ಒಳಗಡೆ ಇಂದ ನಾವು ದಾರನ ತಂದು ಲಾಕ್ ಮಾಡ್ತಾಯಿದ್ದೀನಿ 3 ಚೈನನ್ನು. ಮತ್ತು ಇವಾಗ 5 ಚೈನ ಹಾಕ್ಕೊತಾ ಇದ್ದೀನಿ. 5 ಚೈನನ್ನು ಮತ್ತೆ ನಾವು ಹಿಂಭಾಗದಲ್ಲಿರೋ ಏನು ಲಾಕ್ ಮಾಡಿ ಬೀಡ್ ಲಾಕ್ ಮಾಡಿರ್ತೀವಲ್ಲ ಆ ಲಾಕಲ್ಲಿ ದಾರ ತಂದು ಲಾಕ್ ಮಾಡ್ತಾಯಿದ್ದೀನಿ, ಕನ್ಫ್ಯೂಸ್ ಆಗಬೇಡಿ. ಮತ್ತು ಇವಾಗ 3 ಚೈನ್ ಹಾಕ್ಕೊತಿದ್ದೀನಿ. 1 2 3 ಚೈನ್ ಹಾಕ್ಕೊಂಡು ನಾವು ಮೊದಲನೇ ಲಾಕ್ ಏನು ಮಾಡಿದ್ದೀವಿ, ಡಿಸೈನ್ ಆದಮೇಲೆ ಲಾಕ್ ಮಾಡಿರ್ತೀವಲ್ಲ ಆ ಲಾಕಲ್ಲಿ ನಾನು ಲಾಕ್ ಮಾಡ್ತಾಯಿದ್ದೀನಿ. ನಾವು ಈ ಡಿಸೈನ್, ಇಲ್ಲಿ ಬ್ಲೂ ಕಲರ್ ಡಿಸೈನ್ ಏನಿದೆ ಕಂಪ್ಲೀಟ್ ಆದಮೇಲೆ ಲಾಸ್ಟ್ ಲಾಕಲ್ಲಿ ಲಾಕ್ ಮಾಡ್ತೀವಿ. ಹಾಗೆಯೇ 3 ಚೈನ್ ಹಾಕ್ಕೊಂಡು ನಾವು ಇಲ್ಲೇನು ಬಂದಿರುತ್ತೋ ಅಲ್ಲಿ ಲಾಕ್ ಮಾಡಿ ಬೀಡ್ ಸ್ಟಾರ್ಟ್ ಆಗಿ ಒಂದು ಲಾಕ್ ಮಾಡಿರ್ತೀವಿ, ಬೀಡ್ ಎಂಡ್ಗೊಂದು ಲಾಕ್ ಮಾಡಿರ್ತೀವಿ, ಅಲ್ಲಿ ನಾವು 5 ಚೈನ್ ಹಾಕ್ಕೊಂಡು ಲಾಕ್ ಮಾಡಬೇಕು. ಆಮೇಲೆ ಮತ್ತೆ 3 ಚೈನ್ ಹಾಕ್ಕೊಂಡು ಫಸ್ಟ್ ಲಾಕ್ ಏನು ಮಾಡ್ತೀವಿ, ಡಿಸೈನ್ ಆದ ತಕ್ಷಣವೇ ಅಲ್ಲಿಗೆ ಲಾಕ್ ಮಾಡಿದ್ದೀನಿ. ಅದಕ್ಕೇ ಒಂದು ಡಿಸೈನ್ಗೆ ನಾವು ಆರ್ಚ್ ಮಾಡ್ತೀನಿ, ಇನ್ನೊಂದು ಡಿಸೈನ್ಗೆ ನಾನು ಆರ್ಚ್ ಮಾಡಲ್ಲ. ಅದು ಇನ್ನೊಂದು ಡಿಸೈನ್ಗೆ ಆರ್ಚ್ ಮಾಡಿದಾಗ ಅದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕೆ ಇದನ್ನು ನಾನು ಒಂದು ಚೈನ್ ಗ್ಯಾಪ್ ಬಿಟ್ಕೊಂಡು, ನಾವು ಯಾಕೆ ಚೈನ್ ಗ್ಯಾಪ್ ಬಿಡಿಸಿರ್ತೀನಿ ಅಂತಂದರೆ ಈ ಡಿಸೈನ್ ಇದಾಗಲಿ ಅಂತಂದ್ಬಿಟ್ಟು ಚೈನ್ನ ಗ್ಯಾಪ್ ಬಿಡಿಸಿದ್ದೀನಿ. ಇವಾಗ ಮತ್ತೆ ಡಿಸೈನ್ನ ಕಂಟಿನ್ಯೂ ಮಾಡಬೇಕು. ಕಂಬ ಹಾಕಬೇಕು. ಫಸ್ಟ್ ಚೈನಲ್ಲಿ ಒಂದು ಕಂಬ ಹಾಕಿದ್ದೀನಿ. ಸೆಕೆಂಡ್ ಚೈನಲ್ಲಿ ನಾನು 2 ಕಂಬಗಳನ್ನ ಹಾಕ್ಕೊತೀನಿ. ನೋಡಿ, ಅಲ್ಲಿ ಗೊತ್ತಾಗಿಲ್ಲ ಅಂತಂದರೆ ಇಲ್ಲಿ ತಿಳ್ಕೊಳ್ಳಿ, ನೀವು ತೋರಿಸ್ತಾ ಇದ್ದೀನಿ. ಮತ್ತು ಚೈನಲ್ಲಿ 1 ಕಂಬ, ನೆಕ್ಸ್ಟ್ ಚೈನಲ್ಲಿ 2 ಕಂಬ. ಹೀಗೆ ಡಿಸೈನ್ ಕಂಟಿನ್ಯೂಟಿ ಆಗುತ್ತೆ. ನಿಮಗೆ ಅನ್ಕೊತಿರ್ಬೋದು ಕುಚ್ಚು ಎಲ್ಲಿ ಹಾಕಬೇಕು ಅಂತಂದರೆ, ಇಲ್ಲೇನು ನಾವು 5 ಚೈನ್ ಇದೆಯೋ ಇಲ್ಲಿಗೆ ಕುಚ್ಚನ್ನ ಹಾಕೋದಕ್ಕೇ ನಾವು 5 ಚೈನ್ ಮಾಡ್ಕೊಂಡಿರೋದು. 5 ಚೈನ್ ಈ ಡಿಸೈನ್ ಹಿಂಭಾಗದಲ್ಲಿ ನಿಮಗೆ ಕುಚ್ಚು ಬರುತ್ತೆ. ಹೀಗೆ ಡಿಸೈನೆಲ್ಲ ಹಾಕ್ಕೊಂಡು ನೋಡಿ, ಇನ್ನೊಂದು ಸರಿ ತೋರಿಸ್ಕೊಡ್ತಾ ಇದ್ದೀನಿ, ಕನ್ಫ್ಯೂಸ್ ಆಗಬೇಡಿ. ಇವಾಗ ನಾನು ಫುಲ್ಲು ಮಾಡ್ಕೊಂಡು ಡಿಸೈನ್ ಆಗಿದೆ. ಡಿಸೈನಲ್ಲಿ ಇವಾಗ ನಾನು ಇಲ್ಲಿ 3 ಏನು ಮಾಡಿದ್ದೀವಿ ಅಂದರೆ, ಒಂದು ಲಾಕ್ ಹಾಕಿದ್ದೀವಿ, ಒಂದು ಚೈನ್ ಹಾಕಿದ್ದೀವಿ, ಮತ್ತು ತಿರ್ಗಾ ಲಾಕ್ ಹಾಕಿದ್ದೀವಿ. ನಾನು ಈ ಲಾಕಲ್ಲಿ ಲಾಕ್ ಮಾಡ್ತಿದ್ದೀನಿ, 2ನೇ ಲಾಕಲ್ಲಿ ನಾನು ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಮಾಡಿ ನಾನು 3 ಚೈನ್ ತೊಗೊತೀನಿ. 1 2 3 ಚೈನ್ ಹಾಕ್ಕೊಂಡು ಹಿಂಭಾಗ ಇದೆಯಲ್ಲ ಇದ್ರ ಒಳಗಡೆಯಿಂದ ನಾನು ದಾರ ತೊಗೊತೀನಿ. ದಾರ ತೊಗೊಂಡು ಲಾಕ್ ಮಾಡ್ತೀನಿ. ಲಾಕ್ ಮಾಡಾದಮೇಲೆ 5 ಚೈನ್ ಹಾಕ್ಕೊತೀನಿ. 1 2 3 4 5 ಚೈನ್ ಹಾಕಿದ್ಮೇಲೆ ಮತ್ತು ಇಲ್ಲೇನು ಲಾಕ್ ಇದೆಯೋ ಆ ಲಾಕಿಂದ ದಾರ ತಂದು ಲಾಕ್ ಮಾಡ್ತೀನಿ. ಲಾಕ್ ಮಾಡಿ ಮತ್ತೆ 3 ಚೈನ್ ಹಾಕ್ಕೊತೀನಿ. 3 ಚೈನ್ಗಳನ್ನ ಹಾಕ್ಕೊಂಡು ನಾವಿವಾಗ ಡಿಸೈನ್ ಆದ ತಕ್ಷಣ ಒಂದು ಲಾಕ್ ಮಾಡಿರ್ತೀವಲ್ಲ ಆ ಲಾಕ್ಗೆ ಹಾಕ್ತೀನಿ. ಲಾಕಲ್ಲಿ ಲಾಕ್ ಮಾಡ್ತೀನಿ. ಲಾಕ್ ಮಾಡಿ ಮತ್ತೆ ಡಿಸೈನ್ನ ಕಂಟಿನ್ಯೂ ಮಾಡ್ತಿದ್ದೀನಿ. ಅರ್ಥ ಆಯಿತು ಅಂದ್ಕೊಳ್ತೀನಿ.
ಅರ್ಥ ಆಗಿಲ್ಲ ಅಂತಂತಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಏನು ಅರ್ಥ ಆಗಿಲ್ಲ ಅಂತ ನಾನು ತಿರ್ಗಾ ಹೇಳ್ಕೊಡ್ತೀನಿ. ಲಾಸ್ಟು ನಾವು ಲಾಕ್ ಏನು ಮಾಡಿರ್ತೀವೋ ಅಲ್ಲಿ ಲಾಕ್ ಮಾಡಿ ಥ್ರೆಡ್ನ ಕಟ್ ಮಾಡಿ ಥ್ರೆಡ್ನ ಆಚೆಗೆ ತಂದುಬಿಡಬೇಕು. ನಿಮಗೆ ಡಿಸೈನ್ ಹೀಗೆ ಕಾಣಿಸುತ್ತೆ. ನಾ ಮಾಡಿರೋ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ.